ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಅಂದ್ರೆ 8-9 ತಿಂಗಳಿಗೆ ಆದ್ರೆ ಇದು ಸ್ಟಾರ್ಟ್ ಆಗೋದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಸೊ ಭೀಮಾ ಆಲ್ವೇಸ್ ಡೆಫಿಸಿಟ್ ರಿವರ್, ನಿಮ್ಗೆಲ್ಲ ಅನೇಕ ದಶಕಗಳಿಂದ ಗೊತ್ತಿರತಕ್ಕಂಥ ವಿಚಾರ. ಸೊ ಅದಕ್ಕೆ ನಾನು ಸರ್ಕಾರಕ್ಕೆ ಒಂದು ನಿಯೋಗವನ್ನ, ಕರ್ನಾಟಕ ಸರ್ಕಾರ ಒಂದು ಉನ್ನತ ಮಟ್ಟದ ನಿಯೋಗವನ್ನ ಮಹಾರಾಷ್ಟ್ರದವರಿಗೆ ಮನವಿಯನ್ನ ಮಾಡಿಕೊಂಡು, ಯಾಕಂದ್ರೆ ಅಚ್ಚಿ ಕಡೆಯವ್ರದ್ದು ಸಲಹೆಗಳದಾವ. ನಾನೆಲ್ಲ ಬಾರ್ಡರ್ದಾಗ ಇರೋದ್ರಿಂದ ನಂದೇ ಆದಂತ ಪರ್ಸನಲ್ ರಿಲೇಷನ್ ಅದು ಸೋಲಾಪುರ ಡಿಸ್ಟ್ರಿಕ್ಟ್ ಆಲ್ಮೋಸ್ಟ್ ಆಲ್ MLAs. ಸೊ ಅದಕ್ಕೆ ನಂದೇನು ಅವ್ರದ್ದು ಕೆಲವು ಮನವಿಗಳದಾವ. ಸಾಂಗ್ಲಿ ಜಿಲ್ಲೆ ಬಹಳ ವರ್ಷಗಳಿಂದ ಮನವಿ ಅದಾವ. ಜತ್ಗೆ ಅವರು ನಮ್ಮಷ್ಟೇ ಹೆವಿ ಡ್ರಾಟ್ ಎಫೆಕ್ಟೆಡ್ ತಾಲೂಕಾಸ್ ಸಾಂಗ್ಲಿ ಒಳಗ ಜತ್ ಎಸ್ಪೆಷಲಿ. ಸೊ ಅವರು ನಮ್ಗೇನ್ ಕೇಳ್ತಾರೆ ಅಂದ್ರೆ, ನಾವು ನಿಮಗೆ ನೀರು ಕೊಡ್ತೀವಿ, ನೀವು ನಮಗ್ ಕೊಡುದನ್ನ ಮಾಡಿ ಕೊಡುವಿಕೆ ಇದ್ದಾಕ್ರ ಮಾತ್ರ ನಾವೆಲ್ಲರೂ ಕೂಡಿ ಬದುಕಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಬಹಳ ಒಳ್ಳೆ ವಿಚಾರವನ್ನ ಅವರು ಹೇಳಿದಾರೆ, ಹಿಂದೂ ಹೇಳಿದಾರ. ಈಗೂ ಇನ್ನೊಂದಿಷ್ಟು ಒತ್ತಾಯವನ್ನ ಈ ನೀರು ಬಿಡಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ನನಗೆ ಹೇಳ್ದಷ್ಟೇ, ನಾವು ಇದೊಂದ್ಸಲ ಕೊಡ್ತೀವಿ ನಿಮ್ ನೀರ, ಅದ್ರ ಮುಂದಿನ ನಿರ್ಮಾಣದಾಗ ನಿಮ್ ಸರ್ಕಾರನು ನಮಗ್ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ರಿ ಅಂತ ಹೇಳಿ ಅವರು ನನಗ ಮನವರಿಕೆಯನ್ನ ಮಾಡಿದ್ದಾರೆ. ನಾನು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಮತ್ತು ಇರಿಗೇಷನ್ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಏನಾದ್ರೆ ಇವರೆಲ್ಲ ಗಮನವನ್ನ ಸೆಳೆದಿದೆ. ಇದು ನಮ್ದು ಇಷ್ಟೇ ಇಲ್ಲಿ ಕೃಷ್ಣಾದಲ್ಲೂ ಸಹಿತ, ಯಾಕಂದ್ರೆ ಕೃಷ್ಣಾ ರಿವರ್ದು ಬಾಗಲಕೋಟೆ ಜಿಲ್ಲೆಗೆ, ಬಿಜಾಪುರ ಭಾಗದ ಜಿಲ್ಲೆಗೆ ರೈತರಿಗೆ ಅಲ್ಲಿಯೂ ನೀರು ಬಿಟ್ಟಾಕ್ರೆ ಅನುಕೂಲ ಆಗ್ತದೆ. ಸೊ ಅದಕ್ಕೆ ನಾನು ಕೃಷ್ಣಾ ಮತ್ತು ಭೀಮಾದ ರಿಲೇಟೆಡ್ ಒಂದು ಉನ್ನತ ಮಟ್ಟದ ನಿಯೋಗವನ್ನ ಬೆಳಗಾವ್, ಬಾಗಲಕೋಟ್, ಬಿಜಾಪುರ್, ಗುಲ್ಬರ್ಗ 4 ಜಿಲ್ಲೆಯ ಪ್ರತಿನಿಧಿಗಳ ಕರ್ಕೊಂಡು ಒಂದು ನಿಯೋಗವನ್ನ ಒಂದು ಶಾಶ್ವತ ಪರಿಹಾರಕ್ಕಾಗಿ, ಯಾಕಂದ್ರೆ ಒಂದು ವ್ಯಾಜ್ಯಂತ್ರ ಅದ. ಆಕ್ಚುಲಿ ಭೀಮಾ ನದಿ ನಮ್ಗೆ 15 TMC ನೀರು ಕೊಡ್ಬೇಕಾಗಿತ್ತು. ಆ ಒಡಂಬಡಿಕೆ ಪ್ರಕಾರ ಅವರು ನ್ಯಾಚುರಲ್ ಫ್ಲೋಯಿಂಗ್ ಆಗಲಿ ಅಥವಾ ಸಮ್ಮರ್ದಾಗಲಿ ಆ ಕ್ಲಾರಿಟಿ ಇಲ್ಲ. ಇವತ್ತಿಗೂ ಆ ವ್ಯಾಜ್ಯ ಹಾಗೆ ಉಳಿದಿದೆ. ಅದು ಅನೇಕ ವರ್ಷಗಳದು ನಮ್ಮಲ್ಲಿ ಒಂದು ಆತಂಕ ಇದೆ. ಭೀಮಾ ಸೀನಾ ನದಿಗೆ ಡೈವರ್ಷನ್ ಮಾಡಿದ್ದಾರೆ, ಬೇರೆ ಬೇರೆ ಉಪನದಿಗಳಿಗೆ ಡೈವರ್ಷನ್ ಮಾಡಿದ್ದಾರೆ. ನಮ್ ಭೀಮಾಗ್ ಸಫರ್ ಆಗ್ತಾ ಇದೀವಿ ಅಂತಕ್ಕಂಥ ಭಾವನೆ ಅದು. ಇದು ಬರೀ ನಮ್ಮಲ್ಲಿ ಅಷ್ಟೇ ಅಲ್ಲ, ಭೀಮಾ ನದಿ ಸಮಸ್ಯೆ ಇರುವುದು ಬಿಜಾಪುರ ಜಿಲ್ಲೆಗೆ ಅಷ್ಟೇ ಅಲ್ಲ, ಗುಲ್ಬರ್ಗ, ಯಾದಗಿರ್ ಅಲ್ಲಿ ತನ ಈ ನದಿ ಏನು ಹರಿವಿದೆ ಅಲ್ಲಿವರೆಗೆ ಈ ಭಾಗದ ರೈತರಿಗೆ ಕಷ್ಟ 8-9 ತಿಂಗಳಿಗೆ. ಆದ್ರೆ ಇದು ಸ್ಟಾರ್ಟ್ ಆಗೋದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಸೊ ಭೀಮಾ ಆಲ್ವೇಸ್ ಡೆಫಿಸಿಟ್ ರಿವರ್, ನಿಮ್ಗೆಲ್ಲ ಅನೇಕ ದಶಕಗಳಿಂದ ಗೊತ್ತಿರತಕ್ಕಂಥ ವಿಚಾರ. ಸೊ ಅದಕ್ಕೆ ನಾನು ಸರ್ಕಾರಕ್ಕೆ ಒಂದು ನಿಯೋಗವನ್ನ, ಕರ್ನಾಟಕ ಸರ್ಕಾರ ಒಂದು ಉನ್ನತ ಮಟ್ಟದ ನಿಯೋಗವನ್ನ ಮಹಾರಾಷ್ಟ್ರದವರಿಗೆ ಮನವಿಯನ್ನ ಮಾಡಿಕೊಂಡು, ಯಾಕಂದ್ರೆ ಅಚ್ಚಿ ಕಡೆಯವ್ರದ್ದು ಸಲಹೆಗಳದಾವ. ನಾನೆಲ್ಲ ಬಾರ್ಡರ್ದಾಗ ಇರೋದ್ರಿಂದ ನಂದೇ ಆದಂತ ಪರ್ಸನಲ್ ರಿಲೇಷನ್ ಅದು ಸೋಲಾಪುರ ಡಿಸ್ಟ್ರಿಕ್ಟ್ ಆಲ್ಮೋಸ್ಟ್ ಆಲ್ MLAs. ಸೊ ಅದಕ್ಕೆ ನಂದೇನು ಅವ್ರದ್ದು ಕೆಲವು ಮನವಿಗಳದಾವ. ಸಾಂಗ್ಲಿ ಜಿಲ್ಲೆ ಬಹಳ ವರ್ಷಗಳಿಂದ ಮನವಿ ಅದಾವ. ಜತ್ಗೆ ಅವರು ನಮ್ಮಷ್ಟೇ ಹೆವಿ ಡ್ರಾಟ್ ಎಫೆಕ್ಟೆಡ್ ತಾಲೂಕಾಸ್ ಸಾಂಗ್ಲಿ ಒಳಗ ಜತ್ ಎಸ್ಪೆಷಲಿ. ಸೊ ಅವರು ನಮ್ಗೇನ್ ಕೇಳ್ತಾರೆ ಅಂದ್ರೆ, ನಾವು ನಿಮಗೆ ನೀರು ಕೊಡ್ತೀವಿ, ನೀವು ನಮಗ್ ಕೊಡುದನ್ನ ಮಾಡಿ ಕೊಡುವಿಕೆ ಇದ್ದಾಕ್ರ ಮಾತ್ರ ನಾವೆಲ್ಲರೂ ಕೂಡಿ ಬದುಕಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಬಹಳ ಒಳ್ಳೆ ವಿಚಾರವನ್ನ ಅವರು ಹೇಳಿದಾರೆ, ಹಿಂದೂ ಹೇಳಿದಾರ. ಈಗೂ ಇನ್ನೊಂದಿಷ್ಟು ಒತ್ತಾಯವನ್ನ ಈ ನೀರು ಬಿಡಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ನನಗೆ ಹೇಳ್ದಷ್ಟೇ, ನಾವು ಇದೊಂದ್ಸಲ ಕೊಡ್ತೀವಿ ನಿಮ್ ನೀರ, ಅದ್ರ ಮುಂದಿನ ನಿರ್ಮಾಣದಾಗ ನಿಮ್ ಸರ್ಕಾರನು ನಮಗ್ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ರಿ ಅಂತ ಹೇಳಿ ಅವರು ನನಗ ಮನವರಿಕೆಯನ್ನ ಮಾಡಿದ್ದಾರೆ. ನಾನು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಮತ್ತು ಇರಿಗೇಷನ್ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಏನಾದ್ರೆ ಇವರೆಲ್ಲ ಗಮನವನ್ನ ಸೆಳೆದಿದೆ. ಇದು ನಮ್ದು ಇಷ್ಟೇ ಇಲ್ಲಿ ಕೃಷ್ಣಾದಲ್ಲೂ ಸಹಿತ, ಯಾಕಂದ್ರೆ ಕೃಷ್ಣಾ ರಿವರ್ದು ಬಾಗಲಕೋಟೆ ಜಿಲ್ಲೆಗೆ, ಬಿಜಾಪುರ ಭಾಗದ ಜಿಲ್ಲೆಗೆ ರೈತರಿಗೆ ಅಲ್ಲಿಯೂ ನೀರು ಬಿಟ್ಟಾಕ್ರೆ ಅನುಕೂಲ ಆಗ್ತದೆ. ಸೊ ಅದಕ್ಕೆ ನಾನು ಕೃಷ್ಣಾ ಮತ್ತು ಭೀಮಾದ ರಿಲೇಟೆಡ್ ಒಂದು ಉನ್ನತ ಮಟ್ಟದ ನಿಯೋಗವನ್ನ ಬೆಳಗಾವ್, ಬಾಗಲಕೋಟ್, ಬಿಜಾಪುರ್, ಗುಲ್ಬರ್ಗ 4 ಜಿಲ್ಲೆಯ ಪ್ರತಿನಿಧಿಗಳ ಕರ್ಕೊಂಡು ಒಂದು ನಿಯೋಗವನ್ನ ಒಂದು ಶಾಶ್ವತ ಪರಿಹಾರಕ್ಕಾಗಿ, ಯಾಕಂದ್ರೆ ಒಂದು ವ್ಯಾಜ್ಯಂತ್ರ ಅದ. ಆಕ್ಚುಲಿ ಭೀಮಾ ನದಿ ನಮ್ಗೆ 15 TMC ನೀರು ಕೊಡ್ಬೇಕಾಗಿತ್ತು. ಆ ಒಡಂಬಡಿಕೆ ಪ್ರಕಾರ ಅವರು ನ್ಯಾಚುರಲ್ ಫ್ಲೋಯಿಂಗ್ ಆಗಲಿ ಅಥವಾ ಸಮ್ಮರ್ದಾಗಲಿ ಆ ಕ್ಲಾರಿಟಿ ಇಲ್ಲ. ಇವತ್ತಿಗೂ ಆ ವ್ಯಾಜ್ಯ ಹಾಗೆ ಉಳಿದಿದೆ.
ಅನೇಕ ವರ್ಷಗಳದು ನಮ್ಮಲ್ಲಿ ಒಂದು ಆತಂಕ ಇದೆ. ಭೀಮಾ ಸೀನಾ ನದಿಗೆ ಡೈವರ್ಷನ್ ಮಾಡಿದ್ದಾರೆ, ಬೇರೆ ಬೇರೆ ಉಪನದಿಗಳಿಗೆ ಡೈವರ್ಷನ್ ಮಾಡಿದ್ದಾರೆ. ನಮ್ಮ ಭೀಮಾಗ್ ಸಫರ್ ಆಗ್ತಾ ಇದೀವಿ ಅಂತಕ್ಕಂಥ ಭಾವನೆ ಅದು. ಇದು ಬರೀ ನಮ್ಮಲ್ಲಿ ಅಷ್ಟೇ ಅಲ್ಲ, ಭೀಮಾ ನದಿ ಸಮಸ್ಯೆ ಇರುವುದು ಬಿಜಾಪುರ ಜಿಲ್ಲೆಗೆ ಅಷ್ಟೇ ಅಲ್ಲ, ಗುಲ್ಬರ್ಗ, ಯಾದಗಿರ್ ಅಲ್ಲಿ ತನ ಈ ನದಿ ಏನು ಹರಿವಿದೆ ಅಲ್ಲಿವರೆಗೆ ಈ ಭಾಗದ ರೈತರಿಗೆ ಕಷ್ಟ ಆಗ್ತಾ ಇರ್ತದೆ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.